ಸ್ವಾಗತ ಪ್ರಮಾಣ ಮನುಷ್ಯ ಚಾನಲ್ಗೆ. ನಾನಿವಾಗ ರೇಷಿಯೋ ಅಂಡ್ ಪ್ರಪೋರ್ಷನ್ಸ್ ಇದು ಥರ್ಡ್ ಪಾರ್ಟ್ ಅನ್ನು ಮಾಡ್ತಿದ್ದೇನೆ ಮೈ ಡಿಯರ್ ಫ್ರೆಂಡ್ಸ್. ಸೊ ಇವತ್ತು ನಾನು ಸ್ವಲ್ಪ ಕಾನ್ಸೆಪ್ಟ್ ಅನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ಮೈ ಡಿಯರ್ ಫ್ರೆಂಡ್ಸ್. ಈಗ ನಾವು ಪ್ರಪೋರ್ಷನ್ ಅಲ್ಲಿ ಹೇಗೆ ಬರ್ತದೆ ಅಂತ ಹೇಳಿದ್ರೆ A:B C:D ಅಂತ ಬರೀತಿದ್ವಿ. ಇಲ್ಲಿ ನಾನು ಹೇಳಿದ್ದೆ A/B is equal to C/D ಅಂತ ಪ್ರಪೋರ್ಷನ್ ಅಂತ ಹೇಳಿದ್ರೆ ಕರೆಕ್ಟ್ ಅಲ್ವಾ? ರೇಷಿಯೋನ ಈಕ್ವಲ್ ಅಂತ ಬರ್ತಾರೆ, ಪ್ರಪೋರ್ಷನ್ ಅಂತ ಹೇಳಿದ್ದೆ. ಇವಾಗ ನೋಡಿ, ಇದನ್ನೇ ನಾನು ಇನ್ನೊಂದು ರೀತಿಯಲ್ಲಿ ಬರ್ಕೊಳ್ಬಹುದು. ಇಲ್ಲಿ ಡಿ ಅನ್ನು ಇಲ್ಲಿ ಮೇಲೆ ತಗೊಂಡ್ರೆ A/D ಈಕ್ವಲ್ ಟು C/B ಅಂತ ಬರ್ಕೊಳ್ಬಹುದು. ನೋಡಿ ಮೈ ಡಿಯರ್ ಫ್ರೆಂಡ್ಸ್, ಇದೇನಾಗ್ತದೆ ಅಂತ ಹೇಳಿದ್ರೆ A/D ಅಂತ ಹೇಳಿದ್ರೆ ದಿಸ್ ಈಸ್ ಎಕ್ಸ್ಟ್ರೀಮ್ಸ್ ಅಂತ ಹೇಳಿದ್ರೆ ಎಕ್ಸ್ಟ್ರೀಮ್ ಸೈಡ್ ಅಲ್ಲಿ ಇರುವಂತದ್ದು. ಇದೇನಾಗ್ತದೆ ಅಂತ ಹೇಳಿದ್ರೆ ಇನ್ಸೈಡ್ ಅಲ್ಲಿ ಇರುವಂತಹ ಪ್ರಾಡಕ್ಟ್ಸ್. ಸೊ ಇದನ್ನು ನಾವು ಮೀನ್ಸ್ ಅಂತ ಹೇಳ್ತೇವೆ. ಓಕೆ, ಸೊ ಇದನ್ನ ಏನು ಹೇಳ್ತೇವೆ ಅಂತ ಹೇಳಿದ್ರೆ ಪ್ರಾಡಕ್ಟ್ ಆಫ್ ಮೀನ್ಸ್. ಯಾವುದು ಪ್ರಾಡಕ್ಟ್ ಅಂತ ಹೇಳಿದ್ರೆ ಮಲ್ಟಿಪ್ಲಿಕೇಶನ್ ಆಫ್ ಮೀನ್ಸ್ ಯಾವುದು? B/C. ಸೊ ಪ್ರಾಡಕ್ಟ್ ಆಫ್ ಮೀನ್ಸ್ ಇಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ಎಕ್ಸ್ಟ್ರೀಮ್ಸ್ ಅಂತ. ಓಕೆನಾ? ಸೊ ಎಕ್ಸ್ಟ್ರೀಮ್ಸ್ ಅಂತ ಹೇಳಿದ್ರೆ A/D C/B ಅಂತ ಹೇಳಿದ್ರೆ ಮಿಡಲ್ ಅಲ್ಲಿ ಇರುವಂತದ್ದು ಮೀನ್. ಓಕೆ, ಈಗ ನೋಡಿ, ಇವಾಗ ನಮಗೆ ಈ ಕಾನ್ಸೆಪ್ಟ್ ಗೊತ್ತಾದ ನಂತರ ಓಕೆ, ನಾನು ನಿಮಗೊಂದು ಇನ್ನೊಂದಿಷ್ಟು ಕಾನ್ಸೆಪ್ಟ್ ಅನ್ನು ಕೊಡ್ತೇನೆ. ಈಗ ಫಸ್ಟ್ ಏನು ಅಂತ ಹೇಳಿದ್ರೆ ಫೋರ್ತ್ ಪ್ರಪೋರ್ಷನಲ್ ಅಂತ ಹೇಳಿದ್ರೆ ಏನು ಅಂತ ಫೈಂಡ್ ಔಟ್ ಮಾಡುವ. ಓಕೆ, ಫೋರ್ತ್ ಪ್ರಪೋರ್ಷನ್ ಅಂತ ಹೇಳಿದ್ರೆ ಎರಡು ರೇಷಿಯೋ ಈಕ್ವಲ್ ಆದಾಗ ಪ್ರಪೋರ್ಷನ್ ಆಗ್ತದೆ. ಈಗ ಫೋರ್ತ್ ಪ್ರಪೋರ್ಷನ್ ಅಂತ ಹೇಳಿದ್ರೆ ಸಿಂಪಲ್ ಮೈ ಡಿಯರ್ ಫ್ರೆಂಡ್ಸ್, A:B ಪ್ರಪೋರ್ಷನಲ್ ಟು C:D ಅಂತ ಹೇಳಿದ್ರೆ ಈ ಡಿ ಟರ್ಮ್ ಹೇಳುವಂತದ್ದು ಫೋರ್ತ್ ಪ್ರಪೋರ್ಷನ್. ಯಾವುದು ಮೈ ಡಿಯರ್ ಫ್ರೆಂಡ್ಸ್? ಫೋರ್ತ್ ಪೊಸಿಷನ್ ಬರುವಂತದ್ದು ಡಿ ಟರ್ಮ್. ದಿಸ್ ಇಸ್ ಕಾಲ್ಡ್ ಫೋರ್ತ್ ಪ್ರಪೋರ್ಷನ್. ಅದೇ ರೀತಿಯಲ್ಲಿ ಇನ್ನೊಂದು ಟರ್ಮ್ ಕರಿತೇವೆ ಮೈ ಡಿಯರ್ ಫ್ರೆಂಡ್ಸ್, ಥರ್ಡ್ ಪ್ರಪೋರ್ಷನ್ ಅಂತ. ಥರ್ಡ್ ಪ್ರಪೋರ್ಷನ್ ಅಂತ ಹೇಳಿದ್ರೆ A:B ಓಕೆ B:C ಅಂತ ಕರಿತೇವೆ. ಇಲ್ಲಿ ನೋಡಿ B ಕಾಮನ್. ಓಕೆನಾ? ಬಟ್ ಈ ಥರ್ಡ್ ಉಂಟಲ್ಲ ನೋಡಿ A/B/C, ಸೊ ದಿಸ್ ವಿಲ್ ಬಿ ಕಾಲ್ಡ್ ಆಸ್ ಥರ್ಡ್ ಪ್ರಪೋರ್ಷನಲ್. ನೋಡಿ, ಎಕ್ಸಾಮ್ ಅಲ್ಲಿ ನಮಗೆ ನಾನು ಈಗ ಒಂದು ಕ್ವಶನ್ ಕೊಟ್ಟಿರ್ಬೋದು. ಓಕೆ, ಸೊ ಫೈಂಡ್ ದಿ ಥರ್ಡ್ ಪ್ರಪೋರ್ಷನ್ ಆಫ್ ನೋಡಿ x square minus y square and x minus y ಅಂತ ಕೊಟ್ಟಿರ್ಬೋದು. ಓಕೆನಾ ಮೈ ಡಿಯರ್ ಫ್ರೆಂಡ್ಸ್? ಇವಾಗ ನೋಡಿ ಯಾವ ತರ ಕ್ಯಾಲ್ಕುಲೇಟ್ ಮಾಡುವುದು ಅಂತ ಹೇಳಿ. ಈಗ ನೋಡಿ, ಇದು ಎರಡು ರೇಷಿಯೋ A:B ಮತ್ತೆ B:C. ನಮಗೇನು ಗೊತ್ತುಂಟು? ಪ್ರಾಡಕ್ಟ್ ಆಫ್ ಮೀನ್ಸ್ ಇಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ಎಕ್ಸ್ಟ್ರೀಮ್ಸ್ ಯಾವುದು? AC ಇಸ್ ಈಕ್ವಲ್ ಟು B². ಸೊ ಇಲ್ಲಿ ಥರ್ಡ್ ಪ್ರಪೋರ್ಷನ್ ಅಂತ ಹೇಳಿದ್ರೆ ಇಲ್ಲಿ ನೋಡಿದ್ರೆ ನಾವು A/B ಅಂತ ತಗೊಂಡಾಗ ಅದೇ ರೀತಿ ಇದು ಯಾವ ತರ ರೇಷಿಯೋ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ x² - y² is to xy ಪ್ರಪೋರ್ಷನಲ್ ಟು xy ಮೈನಸ್ ಇಲ್ಲೊಂದು ಈ ಟರ್ಮ್ ಅನ್ನು ಫೈಂಡ್ ಔಟ್ ಮಾಡಬೇಕು. ಓಕೆ, ಇದನ್ನ ನಾನು ಕ್ಯಾಪಿಟಲ್ A ಅಂತ ತಿಳ್ಕೊಳ್ತೇನೆ. ನೋಡಿ ಏನ ಹೇಗೆ ಫೈಂಡ್ ಔಟ್ ಮಾಡಬಹುದು ಮೈ ಡಿಯರ್ ಫ್ರೆಂಡ್ಸ್? ಇಲ್ಲಿ A/C ಅಂತ ಹೇಳಿದ್ರೆ ಪ್ರಾಡಕ್ಟ್ ಆಫ್ ಎಕ್ಸ್ಟ್ರೀಮ್ಸ್. ಸೊ A x² - y² ಈಕ್ವಲ್ ಟು xy ಇಂಟು xy. ಸೊ ಈ ಟರ್ಮ್ ಬರ್ತದೆ. ಸೊ A ವಿಲ್ ಬಿ ಈಕ್ವಲ್ ಟು ಮೈ ಡಿಯರ್ ಫ್ರೆಂಡ್ಸ್ x - y ಇಂಟು x - y ಡಿವೈಡೆಡ್ ಬೈ x² - y². ಸೊ ಇಲ್ಲೇನಾಗ್ತದೆ ನೋಡಿ, x² - y² ಅನ್ನು ಹೇಗೆ ಬರ್ಕೊಳ್ಬಹುದು? x + y ಇಂಟು x - y ಅಂತ ಬರ್ಕೊಳ್ಬಹುದು. ಸೊ x - y ಕ್ಯಾನ್ಸಲ್, x - y by x + y. This will be your final answer. So third proportion to x² - y² ಮತ್ತೆ ನೆಕ್ಸ್ಟ್ ಇದು ಯಾವುದು? x - y will be ಯಾವುದು ಮೈ ಡಿಯರ್ ಫ್ರೆಂಡ್ಸ್? x - y will be x - y by x + y. ಸೊ ಇದು ನಿಮ್ದು ಥರ್ಡ್ ಪ್ರಪೋರ್ಷನ್ ಆನ್ಸರ್. ಸೊ ಈ ತರ ನೀವು ಅಪ್ಲಿಕೇಶನ್ ಗೊತ್ತಿರಬೇಕು ನಿಮಗೆ. ಅದೇ ರೀತಿ ನೋಡಿ, ಇಲ್ಲಿ 0.36 ಮತ್ತೆ ಅಂಡ್ 0.48 ಇದು ಥರ್ಡ್ ಪ್ರಪೋರ್ಷನ್ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ರೆ ಹೇಗೆ ಮಾಡಬಹುದು ಮೈ ಡಿಯರ್ ಫ್ರೆಂಡ್ಸ್? 0.36 ಈಗ ಎಕ್ಸ್ಟ್ರೀಮ್ಸ್ ಅಲ್ಲಿ ಬರ್ತದೆ, ಸಿಂಪಲ್. ಸೊ ಇಂಟು ಎ ಅಂತ ಕನ್ಸಿಡರ್ ಮಾಡಿ ಇಲ್ಲಿ 0.48 ಹೋಲ್ ಸ್ಕ್ವೇರ್ ಫೈಂಡ್ ಔಟ್ ಮಾಡಿದ್ರೆ ಆಯ್ತು. ಹೌದಾ ಅಲ್ವಾ? ಸೊ A will be equal to 0.48
ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 36. ಸಿಂಪಲ್ ಮೈ ಡಿಯರ್ ಫ್ರೆಂಡ್ಸ್. ಇಲ್ಲಿ ನೋಡಿ 48 36 ಆ ಥರನೂ ಕನ್ಸಿಡರ್ ಮಾಡಿ ಸಾಲ್ವ್ ಮಾಡ್ಬೋದು ನೀವು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ. ಓಕೆ, ಸೊ ಈಗ 0.48 ಅನ್ನು ಹೇಗೆ ಬರ್ಕೊಳ್ತಾನೆ ಅಂತ ಹೇಳಿದ್ರೆ 0.48 0.36. ಇಲ್ಲಿ ನೋಡಿ, ಇಲ್ಲಿ 0 ಕ್ಯಾನ್ಸಲ್ ಮಾಡಿ, ಇಲ್ಲಿ 12 3s are 12 4s are. ಇಲ್ಲಿ ನೋಡಿ 3 1s are 3 16s are. ಓಕೆನಾ, 0.6 into 4 ಅಂತ ಮಾಡಿದ್ರೆ ಎಷ್ಟಾಗ್ತದೆ ಮೈ ಡಿಯರ್ ಫ್ರೆಂಡ್ಸ್? ಇದು 0.64. 0.64 is your third proportional of 0.36 and 0.48. ನೋಡಿ ಈ ತರ ಆನ್ಸರ್. ಓಕೆ, ಈಗ ನಾವು ಫೋರ್ತ್ ಪ್ರಪೋರ್ಷನಲ್ ನೋಡಿದೆವು, ಥರ್ಡ್ ಪ್ರಪೋರ್ಷನಲ್ ನೋಡಿದೆವು. ಅದೇ ರೀತಿ ಈಗ ಮೀನ್ ಪ್ರಪೋರ್ಷನ್ ಅಂತ ಹೇಳಿದ್ರೆ ಏನು ಅಂತ ತಿಳ್ಕೊಳ್ಳೋ. ಓಕೆ, ಮೀನ್ ಪ್ರಪೋರ್ಷನಲ್ ಅಂತ ಹೇಳಿದ್ರೆ ಏನು ಅಂತ ನೋಡಿ. ಮೀನ್ ಪ್ರಪೋರ್ಷನ್ ಬಿಟ್ವೀನ್ ಎ ಅಂಡ್ ಬಿ ಅಂತ ಕೊಟ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಜಾಮೆಟ್ರಿಕ್ ಮೀನ್ ಎ ಮತ್ತೆ ಬಿ ಇದ್ದು ಪ್ರಾಡಕ್ಟ್ ಮಾಡಿ ಅದರದ್ದು ರೂಟ್ ತೆಗೆದ್ರೆ ಆಯ್ತು. ಈಗ ನೋಡಿದ್ರೆ 8 ಮತ್ತೆ 2 ಇದ್ದು ಮೀನ್ ಪ್ರಪೋರ್ಷನ್ ಕೇಳಿದ್ರೆ ಏನ್ ಮಾಡ್ಬೇಕು ಮೈ ಡಿಯರ್ ಫ್ರೆಂಡ್? ಸಿಂಪಲ್, 8 into 2 ಮತ್ತೆ ಅದರದ್ದು ರೂಟ್ ತೆಗೆದ್ರೆ ಆಯ್ತು. ಸೊ ರೂಟ್ ಆಫ್ 16 ಇಟ್ ವಿಲ್ ಬಿ 4. ಇದು ಒಂದೊಂದ್ಸತಿ ಏನು ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಎಕ್ಸಾಮ್ ಅಲ್ಲಿ ಕೇಳುವ ಚಾನ್ಸಸ್ ಇರ್ತದೆ ಮೈ ಡಿಯರ್ ಫ್ರೆಂಡ್ಸ್. ಸೊ ಇದನ್ನ ನೀವು ಕಲ್ತ್ಕೊಳ್ಬೇಕು. ಓಕೆ, ಸೊ ನಾನೀಗ ನಿಮಗೆ ಇದ್ರ ಮೇಲೆ ಒಂದು ಪ್ರಾಬ್ಲಮ್ ಅನ್ನು ನಾನು ಸಾಲ್ವ್ ಮಾಡಲಿಕ್ಕೆ ಬಯಸ್ತೇನೆ. ಈಗ ನಾನು ಪ್ರಾಡಕ್ಟ್ ಆಫ್ ಮೀನ್ಸ್ ಮತ್ತೆ ಈಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ಎಕ್ಸ್ಟ್ರೀಮ್ಸ್ ಅಂತ ಹೇಳಿದ್ದೆ. ಓಕೆನಾ, ಇವಾಗ ನೋಡಿ ನೀವು ಈ ತರ ಕೊಟ್ಟಿದ್ದಾರೆ. ಓಕೆ, ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ಇಲ್ಲಿ ನೋಡಿ ಪ್ರಪೋರ್ಷನಲ್ ಸಿಂಬಲ್ ಇದೆ, 2 ರೇಷಿಯೋ ಈಕ್ವಲ್ ಅಂತ ಅದರ ಮೀನಿಂಗ್. ಸೊ ಇದೀಗ ನೀವು ಡಿವೈಡ್ ಮಾಡಿ ಬರೀಬೇಕು ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ನೀವು ಇದನ್ನ ಮಲ್ಟಿಪ್ಲೈ ಮಾಡಿ ಇಸ್ ಈಕ್ವಲ್ ಟು ಎಕ್ಸ್ ಇಂಟು 5 ಅಂತ ಮಾಡಿ. ಸೊ ಎಕ್ಸ್ ಇಂಟು 5 ಅಥವಾ 5 ಇಂಟು ಎಕ್ಸ್ ವಿಲ್ ಬಿ ಈಕ್ವಲ್ ಟು 0.75 ಇಂಟು ಎಷ್ಟು 8. ಓಕೆನಾ ಮೈ ಡಿಯರ್ ಫ್ರೆಂಡ್ಸ್? ಇವಾಗ ನೋಡಿ, ಇವಾಗ ಹೇಗೆ ಮಾಡ್ಬೋದು ನೋಡಿ, ಇಲ್ಲಿ 100 ಮಲ್ಟಿಪ್ಲೈ ಮಾಡಿದ್ರೆ 100 ಡಿವೈಡ್ ಮಾಡಬೇಕು. ಸೊ 5 1s are 5. ವಾಟ್ ಇಟ್ ವಿಲ್ ಬಿ ಮೈ ಡಿಯರ್ ಫ್ರೆಂಡ್ಸ್? 0.15 ಆಗ್ತದೆ. ಹೌದಾ ಅಲ್ವಾ? ರೈಟ್ ಮೈ ಡಿಯರ್ ಫ್ರೆಂಡ್ಸ್. ಸೊ 0.15 ಇಂಟು 8 ಅಂತ ಹೇಳಿದ್ರೆ 15 ಇಂಟು 8 ಮಾಡಿದಾಗೆ ಎಷ್ಟಾಗ್ತದೆ ಮೈ ಡಿಯರ್ ಫ್ರೆಂಡ್ಸ್? ಇದು 1.20. ದಿಸ್ ವಿಲ್ ಬಿ ಯುವರ್ ಎಕ್ಸ್. ಸೊ ಈ ತರ ನಿಮಗೆ ಗೊತ್ತಿದ್ರೆ ಎಕ್ಸಾಮ್ ಅಲ್ಲಿ ನೀವು ಡೈರೆಕ್ಟ್ ಆಗಿ ಸಾಲ್ವ್ ಮಾಡ್ಬೋದು ಮೈ ಡಿಯರ್ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಇದು ನಾನು ನಿಮಗೆ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅನ್ನ ಈ ವಿಡಿಯೋದಲ್ಲೇ ಹೇಳ್ತೇನೆ. ಅದೇನು ಅಂತ ಹೇಳಿದ್ರೆ ನಾನು ಹೇಳಿದ್ದೆ ಕಾಂಪೊನೆಂಡು ಮತ್ತೆ ಡಿವಿಡೆಂಡು ಅಂತ ಹೇಳಿದ್ರೆ ಏನು ಅಂತ. ಓಕೆನಾ, ಇದು ತುಂಬಾನೇ ಹೆಲ್ಪ್ ಆಗ್ತದೆ ಪ್ರಾಫಿಟ್ ಅಂಡ್ ಲಾಸ್ ಮತ್ತೆ ಪಾರ್ಟ್ನರ್ಶಿಪ್ ಅಲ್ಲಿ, ಪ್ರಾಬ್ಲಮ್ ಏಜಸ್ ಅಲ್ಲಿ ಎಲ್ಲಾನು ಇದಾಗ್ತದೆ ಮೈ ಡಿಯರ್ ಫ್ರೆಂಡ್ಸ್. ನೋಡಿ ಎ ಇಸ್ ಟು ಬಿ ಇಸ್ ಈಕ್ವಲ್ ಟು ಸಿ ಇಸ್ ಟು ಡಿ ಅಂತ ಹೇಳಿರ್ಬೇಕಾದ್ರೆ ಇದನ್ನ ಹೇಗೆ ಬರ್ಕೊಳ್ಬಹುದು ಅಂತ ಹೇಳಿದ್ರೆ ನೋಡಿ ಮೈ ಡಿಯರ್ ಫ್ರೆಂಡ್ಸ್, ಇಲ್ಲಿ ನೋಡಿ ಈಗ ಇದು ನ್ಯೂಮರೇಟರ್, ಈಗ ಡಿನಾಮಿನೇಟರ್. ಸೊ ನ್ಯೂಮರೇಟರ್ ಪ್ಲಸ್ ಡಿನಾಮಿನೇಟರ್ ವಿಲ್ ಬಿ ಈಕ್ವಲ್ ಟು ಈ ತರನು ಬರ್ಕೊಳ್ಬಹುದು. ದಿಸ್ ವಿಲ್ ಇಂಪ್ಲೈ. ಸೊ ನೋಡಿ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ನಾವು ಡಿನಾಮಿನೇಟರ್ ಆಡ್ ಮಾಡಿದ್ದೇವೆ ಮತ್ತೆ ಡಿನಾಮಿನೇಟರ್ ಹಾಗೆ ಇಟ್ಟಿದ್ದೇವೆ, ನ್ಯೂಮರೇಟರ್ಗೆ ಆಡ್ ಮಾಡಿದ್ದೇವೆ. ಇಲ್ಲೂ ಕೂಡ ನೀವು ಇದನ್ನ ಆಡ್ ಮಾಡಬಹುದು, ಸಿ ಪ್ಲಸ್ ಡಿ ಡಿವೈಡೆಡ್ ಬೈ ಡಿ ಅಂತ ಈ ತರ ಬರ್ಕೊಳ್ಬಹುದು. ನಾನೊಂದು ಎಕ್ಸಾಂಪಲ್ ತಗೊಳ್ತೇನೆ ಮೈ ಡಿಯರ್ ಫ್ರೆಂಡ್ಸ್. 1/2 ಇಸ್ ಈಕ್ವಲ್ ಟು 5/10 ಅಂತ ಬರ್ಕೊಳ್ತೇನೆ. ಓಕೆನಾ, ಈಗ ನೋಡಿ ನಾನು ಏನ್ ಮಾಡ್ತೇನೆ ಅಂತ ಹೇಳಿದ್ರೆ 2 ಅನ್ನ ಈ ಮೆಥಡ್ ಪ್ರಕಾರ ಏನ್ ಮಾಡ್ಬೇಕು, ನ್ಯೂಮರೇಟರ್ ಅನ್ನ ಡಿನಾಮಿನೇಟರ್ ಅನ್ನ ನ್ಯೂಮರೇಟರ್ಗೆ ಆಡ್ ಮಾಡಬೇಕು. ಕರೆಕ್ಟಾ? ಆಡ್ ಮಾಡಬೇಕು. ಅದೇ ರೀತಿ ರೇಷಿಯೋ ಸೇಮ್ ಉಳಿತಂತೆ ಯಾವಾಗ ಇಲ್ಲಿ ಆಡ್ ಮಾಡ್ಕೊಂಡು ಟ್ರೈ ಮಾಡಿದೆ, ನೋಡೋಣ ಏನಾಗ್ತದೆ ಅಂತ. 1 + 2 ಆಡ್ ಮಾಡಿದೆ, ಇಲ್ಲಿ 2 ಡಿನಾಮಿನೇಟರ್ ಹಾಗೆ ಇಟ್ಕೊಂಡೆ. ಮತ್ತೆ ನೋಡಿ 5 + 10 ಡಿವೈಡ್ ಬೈ 10. ಈಗ ರೇಷಿಯೋ ಎಷ್ಟಾಗ್ತದೆ ನೋಡಿ 3/2. ಈಗ ಎಷ್ಟಾಗ್ತದೆ 15/10. ರೇಷಿಯೋ ಎಷ್ಟು ಉಳಿತದೆ 3/2. ಅರ್ಥ ಆಗ್ತುಂಟಲ್ಲ ಮೈ ಡಿಯರ್ ಫ್ರೆಂಡ್ಸ್? ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಅದೇ ರೀತಿ ಇನ್ನೊಂದು ಫಾರ್ಮುಲಾ ಬೇಕಾದ್ರೂ ಬರ್ಕೊಳ್ಬಹುದು. ನೋಡಿ ಇಲ್ಲಿ ಈಗ ನಾವು ಪ್ಲಸ್ ಮಾಡಿದೆವು, ಈಗ ನೀವು ಇಲ್ಲಿ ಸಬ್ಟ್ರಾಕ್ಟ್ ಮಾಡ್ಕೊಳ್ಬಹುದು. ಓಕೆನಾ, ಇಲ್ಲಿ ಸಬ್ಟ್ರಾಕ್ಟ್ ಮಾಡ್ಕೊಂಡ್ರು ಸೇಮ್ ವ್ಯಾಲ್ಯೂ ಬರ್ತದೆ. ಓಕೆ, ನೆಕ್ಸ್ಟ್ ನೋಡಿ ಈ ತರ ಬರ್ಕೊಳ್ಳಿ ನೀವು a + b. ಓಕೆ, ನ್ಯೂಮರೇಟರ್ ನ್ಯೂಮರೇಟರ್ಗೆ ಡಿನಾಮಿನೇಟರ್ಗೆ ಆಡ್ ಮಾಡಿದೆವು, ಮತ್ತೆ ಡಿನಾಮಿನೇಟರ್ ಏನ್ ಮಾಡಿದೆವು ಅಂತ ಹೇಳಿದ್ರೆ ನ್ಯೂಮರೇಟರ್ ಮೈನಸ್ ಡಿನಾಮಿನೇಟರ್ ಈ ತರದ ಬರ್ದೇವು ಇಲ್ಲಿಂದಲೇ, ಈ ರೇಷಿಯೋದಿಂದಲೇ. ಓಕೆ, ನೆಕ್ಸ್ಟ್ ಇಲ್ಲಿ ಕೂಡ ಇಲ್ಲಿ ನೋಡಿ ನ್ಯೂಮರೇಟರ್ ಅನ್ನು ಇಲ್ಲಿ ಡಿನಾಮಿನೇಟರ್ ನ್ಯೂಮರೇಟರ್ ಆಡ್ ಮಾಡಿದೆ. ಅದೇ ರೀತಿ ಡಿನಾಮಿನೇಟರ್ ಅನ್ನು ಇಲ್ಲಿ ಕೂಡ ನ್ಯೂಮರೇಟರ್ಗೆ ಆಡ್ ಮಾಡಿ ಇಲ್ಲಿ ನೋಡಿ ಇಲ್ಲಿ ಸಬ್ಟ್ರಾಕ್ಟ್ ಮಾಡಿದ್ದೇವೆ. ಸಬ್ಟ್ರಾಕ್ಟ್ ಮಾಡಿ ಸೇಮ್ ರೇಷಿಯೋ ಉಳಿತದೆ ಮೈ ಡಿಯರ್ ಫ್ರೆಂಡ್ಸ್.
ಓಕೆನಾ. ಸೊ ಇದು ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇದು ನಾನು ಪ್ರಾಬ್ಲಮ್ ಅಲ್ಲಿ ಫ್ಯೂಚರ್ ಪ್ರಾಬ್ಲಮ್ಸ್ ಎಲ್ಲ ನಾನು ಇದನ್ನ ಯೂಸ್ ಮಾಡ್ತೇನೆ ಮೈ ಡಿಯರ್ ಫ್ರೆಂಡ್ಸ್. ಸೊ ಈಗ ನಾನು ಇನ್ನೊಂದು ಫೈಂಡ್ ದಿ ಫೋರ್ತ್ ಪ್ರಪೋರ್ಷನ್, ನಿಮಗೆ ಟೈಮ್ ಕೊಡ್ತೇನೆ, ಕ್ವಿಕ್ ಆಗಿ ನೀವು ಕ್ಯಾಲ್ಕುಲೇಷನ್ ಅಲ್ಲಿ ಮಾಡಿ. ಫೈಂಡ್ ದಿ ಫೋರ್ತ್ ಪ್ರಪೋರ್ಷನಲ್ ಆಫ್, ಈ ತರ ಕೊಟ್ಟಿರ್ತಾರೆ 5 8 ಸಾರಿ ಓಕೆ, ಹೇಗೆ ಕೊಟ್ಟಿರ್ತಾರೆ ಅಂತ ಹೇಳಿದ್ರೆ ಫೈಂಡ್ ದಿ ಫೋರ್ತ್ ಪ್ರಪೋರ್ಷನಲ್ ಆಫ್ 5 8 and 15 ಅಂತ ಕೊಟ್ಟಿದ್ದಾರೆ. ಏನು ಫೈಂಡ್ ಔಟ್ ಮಾಡ್ಬೋದು ಮೈ ಡಿಯರ್ ಫ್ರೆಂಡ್ಸ್? ಸಿಂಪಲ್. ಏನ್ ಮಾಡ್ಬೇಕು ಈಗ, ಎಕ್ಸ್ಟ್ರೀಮ್ಸ್ ಇದು ಮಲ್ಟಿಪ್ಲೈ ಮಾಡಿ. ಏನು ಎಕ್ಸ್ ಅಂತ ತಗೊಳ್ಳಿದನ, ಎಕ್ಸ್ ಇಂಟು 5 ವಿಲ್ ಬಿ ಈಕ್ವಲ್ ಟು 8 ಇಂಟು 15. ನೀವು ವಿಡಿಯೋನ ಪಾಸ್ ಮಾಡಿ ಕೂಡ ನೋಡ್ಬೋದು. ಓಕೆ, ಸೊ ದಿಸ್ ವಿಲ್ ಬಿ ಈಕ್ವಲ್ ಟು 24. ಇದೆಲ್ಲ ಅಸ್ತ್ರಗಳು ಮೈ ಡಿಯರ್ ಫ್ರೆಂಡ್ಸ್. ಈ ತರದ್ದು ಬೇಸಿಕ್ಸ್ ನೀವು ಕಲ್ತಿದ್ರೆ ಮಾತ್ರ ನಿಮಗೆ ರೇಷಿಯೋಸ್ ಅಂಡ್ ಪ್ರಪೋರ್ಷನ್ಸ್ ಅಥವಾ ಬೇರೆ ಬೇರೆ ಟಾಪಿಕ್ಸ್ ಇದು ಗ್ರಿಪ್ ಬರಲಿಕ್ಕೆ ಸಾಧ್ಯ. ಓಕೆ, ನೆಕ್ಸ್ಟ್ ನಾನು ನಿಮಗೆ ಡುಪ್ಲಿಕೇಟ್ ರೇಷಿಯೋ ಅಂತ ಹೇಳಿದ್ರೆ ಏನು ಅಂತ ಹೇಳ್ತೇನೆ. ಡುಪ್ಲಿಕೇಟ್ ರೇಷಿಯೋ ಏನು ಅಂತ ಹೇಳಿ ಹೇಳ್ತೇನೆ ಮೈ ಡಿಯರ್ ಫ್ರೆಂಡ್ಸ್. ನೋಡಿ ಇಲ್ಲಿ A:B ಅಂತ ಹೇಳಿದ್ರೆ, ಓಕೆ, ಎಕ್ಸಾಂಪಲ್ ಕೇಳ್ಬೋದು, ಈಗ ಇದರದ್ದು ಡುಪ್ಲಿಕೇಟ್ ರೇಷಿಯೋ ಹೇಳಿ ಅಂತ. ಸಿಂಪಲ್ ನೀವು ಸ್ಕ್ವೇರ್ ಮಾಡಿದ್ರೆ ಆಯ್ತು. A²:² ಅಂತ ಹೇಳಿದ್ರೆ ಇಲ್ಲಿ ನಿಮಗೆ 3:5 ಅಂತ ಹೇಳಿ ರೇಷಿಯೋ ಇದ್ರೆ, ಫೈಂಡ್ ದ ಡುಪ್ಲಿಕೇಟ್ ರೇಷಿಯೋ ಆಫ್ 3:5 ಅಂತ ಹೇಳಿದ್ರೆ ಸ್ಕ್ವೇರ್ ಮಾಡಿ. ಏನ್ ಬೈ ಡಿಯರ್ ಫ್ರೆಂಡ್ಸ್, 3² 9, 5² 25. ಸೊ ಈ ತರ ಸಿಂಪಲ್. ಓಕೆ, ನೆಕ್ಸ್ಟ್ ಸಬ್ ಡುಪ್ಲಿಕೇಟ್ ರೇಷಿಯೋ ಅಂತ ಕೇಳ್ತಾರೆ. ಸಬ್ ಡುಪ್ಲಿಕೇಟ್ ರೇಷಿಯೋ ಯಾವ್ದು ಅಂತ ಹೇಳಿದ್ರೆ ಮೈ ಡಿಯರ್ ಫ್ರೆಂಡ್ಸ್, A:B ರೇಷಿಯೋ ಕೊಟ್ಟಿದ್ರೆ ಸಿಂಪಲ್ ಇಲ್ಲಿ ನೋಡಿ, ಡುಪ್ಲಿಕೇಟ್ ರೇಷಿಯೋ ಸ್ಕ್ವೇರ್ ಮಾಡೋದು. ಸಬ್ ಡುಪ್ಲಿಕೇಟ್ ರೇಷಿಯೋ ಅಂತ ಹೇಳಿದ್ರೆ ರೂಟ್ ತಗೊಳ್ಳೋದು. ಇಲ್ಲಿ ನಂಗೆ 625 ಮತ್ತೆ 1024 ಇದ್ರದ್ದು, ಸಾರಿ ಇಲ್ಲಿ ರೂಟ್ ಅನ್ನು ತೆಗೀರಿ ಮೈ ಡಿಯರ್ ಫ್ರೆಂಡ್. ಸಾರಿ, 625 1024 ಇದ್ರ ಸಬ್ ಡುಪ್ಲಿಕೇಟ್ ರೇಷಿಯೋ ಫೈಂಡ್ ಔಟ್ ಮಾಡಿ ಅಂತ ಕೊಟ್ಟಿರ್ತಾರೆ. 625 ಅಟ್ ಲೀಸ್ಟ್ ನೀವು 1000 ವ್ಯಾಲ್ಯೂ ತನಕ ಕ್ಯೂಬ್ಸ್ ಅಥವಾ ಸ್ಕ್ವೇರ್ಸ್ ಇದೆಲ್ಲ ನೆನ್ಪಿಟ್ಕೊಳ್ಬೇಕು. ಇಲ್ಲಿ ನೋಡಿ 625 ಅಂತ ಹೇಳಿದ್ರೆ ಇಟ್ ವಿಲ್ ಬಿ 25², ಕರೆಕ್ಟಾ? ಇದ್ರದ್ದು ನೀವು ರೂಟ್ ತೆಗೆದ್ರೆ ಆಯ್ತು. ನೆಕ್ಸ್ಟ್ 1024 ಅಂತ ಹೇಳಿದ್ರೆ ಇಟ್ ವಿಲ್ ಬಿ 32². ಸೊ 25:32 ವಿಲ್ ಬಿ ಯುವರ್ ಸಬ್ ಡುಪ್ಲಿಕೇಟ್ ರೇಷಿಯೋ ಆಫ್ 625 ಮತ್ತೆ. ಓಕೆ, ಸೊ ಇದು ನಿಮಗೆ ತುಂಬಾನೇ ಇಂಪಾರ್ಟೆಂಟ್ ಮೈ ಡಿಯರ್ ಫ್ರೆಂಡ್ಸ್. ಈ ತರ ಟರ್ಮ್ಸ್, ಇಂಗ್ಲಿಷ್ ಟರ್ಮ್ಸ್ ನಿಮಗೆ ಗೊತ್ತಿರಬೇಕು. ಓಕೆನಾ? ಸೊ ಅದಕ್ಕೆ ನಾನು ಹೇಳ್ತಿದ್ದೇನೆ. ಈಗ ನೋಡಿ, ಇದೇ ರೀತಿ ಟ್ರಿಪ್ಲಿಕೇಟ್ ರೇಷಿಯೋ ಅಂತ ಕೊಟ್ಟಿರ್ತಾರೆ. ಏನು ಟ್ರಿಪ್ಲಿಕೇಟ್ ರೇಷಿಯೋ ಅಂತೇಳಿ ಸಿಂಪಲ್. ಈಗ ನೋಡಿ, ಸಬ್ ಡುಪ್ಲಿಕೇಟ್ ರೇಷಿಯೋ ಅಂತ ಗೊತ್ತಾಯ್ತು. ಟ್ರಿಪ್ಲಿಕೇಟ್ ರೇಷಿಯೋ ಅಂತ ಹೇಳಿದ್ರೆ A³ ಮತ್ತೆ B³ ಈಗ ಸ್ಕ್ವೇರ್ ಮಾಡಿದೇವಲ್ಲ, ಅದೇ ರೀತಿಯಲ್ಲಿ ಕ್ಯೂಬ್ ಮಾಡ್ಕೊಳ್ಳುವಂಥದ್ದು ಸಿಂಪಲ್. ಈಗ ಅದೇ ರೀತಿ ಸಬ್ ಟ್ರಿಪ್ಲಿಕೇಟ್ ಮಾಡಿದ್ರೆ ಏನ್ ಮಾಡ್ಬೇಕು ಮೈ ಡಿಯರ್ ಫ್ರೆಂಡ್ಸ್? ಅರ್ಥ ಆಗ್ತುಂಟಂತ ಅನ್ಸ್ಕೊಳ್ತೇನೆ. ಡುಪ್ಲಿಕೇಟ್ ಅಂತ ಹೇಳಿದ್ರೆ ಸಬ್ ಡುಪ್ಲಿಕೇಟ್ ಅಂತ ಹೇಳಿದ್ರೆ ಸ್ಕ್ವೇರ್ ರೂಟ್. ಅದೇ ರೀತಿ ಸಬ್ ಟ್ರಿಪ್ಲಿಕೇಟ್ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು? A:B ರೇಷಿಯೋ ಕೊಟ್ಟಿದ್ರೆ ಏನ್ ಮಾಡ್ಬೇಕು? ಕ್ಯೂಬ್ ರೂಟ್ ತಗೊಳ್ಳೋದು ಅಷ್ಟ. ಅರ್ಥ ಆಗ್ತುಂಟಾ ಮೈ ಡಿಯರ್ ಫ್ರೆಂಡ್ಸ್? ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಂತ ಹೇಳಿದ್ರೆ ಇಲ್ಲಿ ರೇಷಿಯೋ ನಮಗೆ 8:125 ಅಂತ ಕೊಟ್ಟಿದ್ರೆ ಇದ್ರದ್ದು ಏನಾಗ್ತದೆ ಮೈ ಡಿಯರ್ ಫ್ರೆಂಡ್ಸ್? ಕ್ಯೂಬ್ ರೂಟ್ ಆಫ್ 8 is 2 ಮತ್ತೆ 125 ಕ್ಯೂಬ್ ರೂಟ್ ವಿಲ್ ಬಿ 5. ಸೊ 2:5 is a sub triplicate ratio of 8:125. ಓಕೆ, ನಾನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಇನ್ನೊಂದಷ್ಟು ಕಾನ್ಸೆಪ್ಟ್, ಸಾಧಾರಣ ಇಲ್ಲಿಗೆ ರೇಷಿಯೋ ಅಂಡ್ ಪ್ರಪೋರ್ಷನ್ ಮುಗಿತಾ ಬಂತು. ಇದ್ರದ್ದು ಅಪ್ಲಿಕೇಶನ್ ಪಾರ್ಟ್ ಮತ್ತೆ ಎಕ್ಸಾಮ್ ಅಲ್ಲಿ ಯಾವ ತರ ಕ್ವಶನ್ ಬಂದಿದೆ, ಹೇಗೆ ಅಟೆಂಪ್ಟ್ ಮಾಡಬೇಕು ಅಂತ ಕೆಲವೊಂದಿಷ್ಟು ಕ್ವಶನ್ಸ್ ಗಳನ್ನು ಟ್ರೈ ಮಾಡಿ ಆದ ನಂತರ ನಾವು ಇದನ್ನು ಕಲ್ತ್ಕೊಳ್ಳೋಣ. ಥ್ಯಾಂಕ್ ಯು ಮೈ ಡಿಯರ್ ಫ್ರೆಂಡ್ಸ್, ಧನ್ಯವಾದ.